ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಸುರಿಸಿದ ರಕ್ತದಿಂದ ನಮಗೆ ಏನು ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಯೇಸು ಕ್ರಿಸ್ತನು ನಮಗಾಗಿ ಸುರಿಸಿದ ಆತನ ಪರಿಶುದ್ಧ ರಕ್ತದ ಮೂಲಕವಾಗಿ ನಮಗೆ ನಮ್ಮ ಎಲ್ಲಾ ಅಪರಾಧಗಳಿಂದ ಬಿಡುಗಡೆ ಉಂಟಾಗಿದೆ. ನಮ್ಮ ಎಲ್ಲಾ ಅಪರಾಧಗಳು ಪರಿಹಾರವಾದವು. ನಮ್ಮ ಪಾಪ, ಶಾಪ, ಅನಾರೋಗ್ಯಗಳಿಂದ ನಮಗೆ ಬಿಡುಗಡೆ ಉಂಟಾಗಿದೆ. ಪ್ರಿಯರೇ, ನಾವು ಎಷ್ಟೋ ಸಾರಿ ಇನ್ನೂ ನಾವು ಬಂಧನದಲ್ಲಿದ್ದೇವೆ. ಯಾವುದೋ ರೀತಿಯ ಸೈತಾನನ ಬಂಧನ, ದುಷ್ಟ ಆತ್ಮನ ಬಂಧನ ನಮ್ಮನ್ನ ಬಿಗಿದಿಟ್ಟುಕೊಂಡಿದೆ. ಇನ್ನೂ ಕೆಲವು ಕಾರ್ಯಗಳಲ್ಲಿ ನನಗೆ ಸಫಲತೆ ಸಿಗುತ್ತಿಲ್ಲ, ಯಾಕಂದರೆ ಇನ್ನೂ ನಾನು ಬಂಧನದಲ್ಲಿದ್ದೇನೆ. ಇನ್ನೂ ಸೈತಾನನ ಕುತಂತ್ರದಲ್ಲಿ, ಆತನ ವಶದಲ್ಲಿ ನನ್ನನ್ನ ಬಿಗಿದಿಟ್ಟುಕೊಂಡಿದ್ದಾನೆ ಸೈತಾನನು ಎಂಬುದಾಗಿ ನಾವು ಯೋಚಿಸುವಂತವರಾಗಿದ್ದೇವೆ. ಪ್ರಿಯರೇ, ದೇವರ ವಾಕ್ಯ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡುವಂತದ್ದಾಗಿದೆ. ಒಂದು ವೇಳೆ ನಾವು ಆ ರೀತಿಯ ಆಲೋಚನೆಗಳನ್ನ ಇಟ್ಟುಕೊಂಡು ಜೀವಿಸ್ತಾ ಇರುವುದಾದ್ರೆ ನಮ್ಮ ಆಲೋಚನೆಗಳನ್ನ ಬದಲಾಯಿಸೋಣ. ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ಯೇಸು ಕ್ರಿಸ್ತನು ಸುರಿಸಿದ ರಕ್ತದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿದೆ. ಆತನ ರಕ್ತದಿಂದ ನಮಗೆ ಬಿಡುಗಡೆಯುಂಟಾಗಿದೆ. ಇನ್ನು ನಾವು ಬಂಧನದಲ್ಲಿಲ್ಲ. ಇನ್ನು ನಾವು ಸೈತಾನನ ವಶದಲ್ಲಿಲ್ಲ. ಆತನು ನಮಗೆ ನಮ್ಮ ಪಾಪದಿಂದ, ನಮ್ಮ ಶಾಪದಿಂದ, ಎಲ್ಲಾ ಬಲಹೀನತೆಗಳಿಂದ, ಅನಾರೋಗ್ಯದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಆತನು ನಮ್ಮ ಎಲ್ಲಾ ದುಃಖ ಕಷ್ಟಗಳನ್ನ, ನೋವುಗಳನ್ನ ಪರಿಹಾರ ಮಾಡಿದ್ದಾನೆ. ಆತನ ರಕ್ತ ನಮ್ಮನ್ನ ಅಪರಾಧದಿಂದ ಪರಿಹಾರ ಮಾಡಿ ನಮಗೆ ಬಿಡುಗಡೆಯನ್ನ ಉಂಟು ಮಾಡಿದೆ ಎಂಬುದಾಗಿ ನಾವು ದೃಢವಾಗಿ ನಂಬಿದವರಾಗಿ ಆತನ ಇಷ್ಟಾರ್ಥದ ಮೇರೆಗೆ ಪಾಪರಹಿತ ಜೀವಿತವನ್ನ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಬಿಡುಗಡೆಯ ಜೀವಿತವನ್ನ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ಬಿಡುಗಡೆಯ ನಾಯಕನಾಗಿದ್ದಾನೆ. ಆತನ ಜೊತೆಯಲ್ಲಿ ನಾವು ನಡೆಯುವಾಗ ಪ್ರತಿನಿತ್ಯ ಆತನು ನಮಗಾಗಿ ಸುರಿಸಿದ ರಕ್ತವನ್ನ ನೆನಪಿನಲ್ಲಿಟ್ಟುಕೊಂಡವರಾಗಿ, ಅದರ ಮೂಲಕ ನಮಗೆ ಸಿಕ್ಕಿರುವಂತ ಆ ಪರಿಹಾರವನ್ನ, ಬಿಡುಗಡೆಯನ್ನ ನೆನಪಿನಲ್ಲಿಟ್ಟುಕೊಂಡವರಾಗಿ ನಾವು ಜೀವಿಸುವಾಗ, ಮುಂದೆ ಹೋಗುವಾಗ ಆತನು ನಮ್ಮನ್ನ ಆಶೀರ್ವದಿಸಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬಿಡುಗಡೆಯ ಜೀವಿತವನ್ನ ಜೀವಿಸಲಿಕ್ಕೆ ಸಹಾಯ ನೀಡುವಂತವನಾಗಿದ್ದಾನೆ. ಈ ರೀತಿ ಯೇಸು ಕ್ರಿಸ್ತನಿಗಾಗಿ ನಾವು ಜೀವಿಸುವ ಹಾಗೆ ಆತನ ರಕ್ತದಿಂದ ನಮಗೆ ಸಿಕ್ಕಿರುವಂತ ಪಾಪ ಪರಿಹಾರ, ರೋಗ ಪರಿಹಾರ, ಬಿಡುಗಡೆಯನ್ನ ನಾವು ಹೊಂದಿಕೊಂಡವರಾಗಿ ಮುಂದೆ ಹೋಗ್ಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.